ತಾನೇ ಪರ್ಫಾರ್ಮ್ ಮಾಡಿ ಅದನ್ನ ತಾನೇ ಸ್ಕ್ರೀನ್ ಪ್ಲೇ ರೆಡಿ ಮಾಡ್ಕೊಂಡು ತಾನೇ ಡೈರೆಕ್ಟ್ ಮಾಡಿ ಕೊರಿಯೋಗ್ರಾಫ್ ಮಾಡಿ ಅವರೇ ಆಕ್ಟ್ ಮಾಡಿ ಇವತ್ತು ಅಷ್ಟು ಜನ ಜಡ್ಜಸ್ ಎದ್ದು ನಿಂತು ಸ್ಟೇಜ್ ಮುಂಭಾಗಕ್ಕೆ ಬಂದು ಅವ್ರನ್ನ ಅಪ್ರಿಶಿಯೇಟ್ ಮಾಡ್ತಾರೆ ಅಂದ್ರೆ ಹಿ ಇಸ್ ಜಸ್ಟ್ ನಾಟ್ ಅ ಕೊರಿಯೋಗ್ರಾಫರ್, ಹಿ ಇಸ್ ಅ ವಂಡರ್ಫುಲ್ ಟೆಕ್ನಿಷಿಯನ್. ಅಲ್ಟಿಮೇಟ್ ಮಂಜು ಮಾಸ್ಟರ್. ಮೂರರಿಂದ 4 ನಿಮಿಷಗಳ ಕಾಲ ಒಬ್ಬ ಕೊರಿಯೋಗ್ರಾಫರ್ ಒಂದು ಸಿನಿಮಾ ತೋರಿಸ್ತಾರೆ ಸ್ಟೇಜ್ ಮೇಲೆ. ಅದು ಯಾರು ಎಕ್ಸ್ಪೆಕ್ಟೇ ಮಾಡದೇ ಇರೋ ಒಂದು ಸಿನಿಮಾ. ಇವತ್ತು DKDಯಲ್ಲಿ ಕೊರಿಯೋಗ್ರಾಫರ್ಸ್ ರೌಂಡ್ ನಡೀತಾ ಇದೆ. ಕಾಲರ್ ಎತ್ಕೊಂಡು ಹೇಳ್ತೀನಿ, ಮಂಜು ಅಂತ ಟ್ಯಾಲೆಂಟ್ ನಮ್ DKDಯಲ್ಲಿ ಇದಾರೆ ಅನ್ನೋದಕ್ಕೆ ನಮಗ್ ಸಿಕ್ಕಾಪಟ್ಟೆ ಹೆಮ್ಮೆ. ಮಂಜು ಚೇಂಜ್ ಓವರ್ ಆದಾಗ ಇಲ್ಲೊಂದು ರಿಯಾಕ್ಷನ್ ಚೇಂಜ್ ಓವರ್ ಆಗುತ್ತೆ. ರಕ್ಷಿತಾ ಮ್ಯಾಮ್ದು ದಿಸ್ ವಾಸ್ ಅಲ್ಟಿಮೇಟ್. ಅನು, ನಾನು ಸುಮ್ಮನೆ ಹೇಳ್ತಾ ಇಲ್ಲ. ವೆನ್ ದ ಚೇಂಜ್ ಓವರ್ ಕೇಮ್ ಆಫ್ ಹಿಮ್ ಸ್ಟ್ಯಾಂಡಿಂಗ್ ಅಂಡ್ ಲಾಫಿಂಗ್, ಅಂಡ್ ಹಿಂದ್ಗಡೆಯಿಂದ ಪ್ರೀತಿ ಮೇಲೆ ದರ್ಶನ್ ವಾಯ್ಸ್ ಬರುತ್ತೆ ಅಣ್ಣ ಅಂತ. ಐ ಹ್ಯಾಡ್ ಗೂಸ್ ಬಂಪ್ಸ್ ಅನು. ನಂಗೆ ನಿಜವಾಗ್ಲೂ ನಂಗೆ ಜುಮ್ ಅಂತ ಆಯ್ತು ಮೈ. ಅಂಡ್ this was not about just a dance performance. Correct. This was a stage performance, a proper performance. Absolutely brilliant, absolutely amazing. Ee storyline ittala Manju, fantastic. ಥ್ಯಾಂಕ್ ಯು ಮಾ. ಮಂಜು ಸೂಪರ್. ಥ್ಯಾಂಕ್ ಯು ಸರ್. ನಾನು ಆಕ್ಚುಲಿ ಇವತ್ತು ಜಡ್ಜ್ ಆಗೋ ಏನು ನೋಡ್ಲಮ್ಮ, ಜಸ್ಟ್ ಲೈಕ್ ಅನ್ ಆಡಿಯನ್ಸ್. ನಾನು ಯಾವಾಗ ಸಿನಿಮಾ ನೋಡಿದಾಗ ಆ ಮಗು ತರ ಕಂಪ್ಲೀಟ್ ಆಗಿ ಸಿನಿಮಾನ ಎಂಜಾಯ್ ಮಾಡ್ತೀನಿ. ಸೋ ಅಮೇಸಿಂಗ್. ಆಮೇಲೆ ಮಾಸ್ಟರ್ ಹೇಳ್ತಾ ಇದ್ದಾರೆ, ಸರ್ ಮೋಹನ್ ಲಾಲ್ ಸರ್ ಯಾರೋ ಹೋಗ್ತಾ ಇದ್ದಾರೆ ನೋಡಿ ಸರ್, ಯು ಆರ್ ಲುಕಿಂಗ್ ಜಸ್ಟ್ ಲೈಕ್ ಮೋಹನ್ ಲಾಲ್ ಸರ್ ಅವ್ರ ತರ. ಆಮೇಲೆ ವೆನ್ ಯು ಸ್ಟಾರ್ಟೆಡ್ ಯು ವೇರ್ ಲೈಕ್ ಮೋಹನ್ ಲಾಲ್ ಸರ್ ಪರ್ಫಾರ್ಮೆನ್ಸ್, ಅಂಡ್ ಲೇಟರ್ ಆನ್ ಯು ಬಿಕೇಮ್ ವಿಕ್ರಮ್. ಆ ಸ್ಪ್ಲಿಟ್ ಪರ್ಸನಾಲಿಟಿ ಸೊ ಅಮೇಸಿಂಗ್. ಅವ್ರ ತರ ಇವ್ರ ತರ ಅನಿಯನ್ ತರ ಇಟ್ ವಾಸ್ ಸೂಪರ್. ಇಟ್ ವಾಸ್ ಅಂಡ್ ಯು ಆರ್ ಅ ಫ್ಯಾಂಟಾಸ್ಟಿಕ್ ಆಕ್ಟರ್. ಥ್ಯಾಂಕ್ ಯು ಶಿವಣ್ಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ದರ್ಶನ್ ಸೂಪರ್. ಪ್ರೀತಿ ಅವರೇ ಸಿಂಪ್ಲಿ ಸೂಪರ್. ಮಾರ್ಕ್ ಮಾಡ್ಕೊಳ್ಳಿ ನನ್ನ ವರ್ಡ್. ನಮ್ಮ ಮಂಜು ನಿಜವಾಗ್ಲೂ ನಿಮ್ಮ ಟ್ಯಾಲೆಂಟ್ ನ ಯೂಸ್ ಮಾಡಿದ್ರೆ ಕರ್ನಾಟಕದಲ್ಲಿ ಅನದರ್ ಪ್ರಕಾಶ್ ರೈ ತರ ಆಗ್ತೀರಾ ನೀವು. ಮಾರ್ಕ್ ಮೈ ವರ್ಡ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಜಿ ಕನ್ನಡ. ಥ್ಯಾಂಕ್ ಯು ಸೋ ಮಚ್. ಸಾವಿರಾರು ಕನ್ಸು ನಾನು ನನ್ಸು ಮಾಡೋ ವೇದಿಕೆ ಜಿ ಕನ್ನಡದೇ ಅನ್ಸುತ್ತೆ. ಎಷ್ಟು ಜನ ಕನ್ಸುಗಳು ಇಟ್ಕೊ ಬರ್ತಾರೆ, ಅದ್ರಲ್ಲಿ ನಾನು ಒಬ್ಬ ಚಿಕ್ಕ ಕಲಾವಿದನಾಗಿ ಇವಾಗೊಂದು ಸ್ಟೇಜಲ್ಲಿ ಬಂದಿದ್ದೀನಿ. ಆದರೆ ನಾನು ಹೇಳ್ತಾ ಇರ್ತೀನಿ ನನ್ನ ವೈಫ್ಗೆ, ಗಾಡಿ ಹೋಗ್ಬೇಕಾರಲ್ಲೆಲ್ಲ ನನಗೂ ಆ ಥರ ಒಂದು ದೊಡ್ಡ ಸ್ಕ್ರೀನಲ್ಲಿ ಬರೋ ಆಸೆ ಕಣೋ ನನಗೆ. ನನ್ನ ಡ್ರೀಮ್ ಅದು. ಒಂದಿನ ಬರ್ತೀನಿ. ದಿನ ಬರ್ತಾ ಇದೆ, ಹತ್ರ ಬರ್ತಾ ಇದ್ದಾವೆ. ಖುಷಿ ಆಗ್ತಿದೆ. ಅವತ್ತು ಕಲಾವಿದನಾಗಬೇಕು ಅನ್ನೋ ಹಸುವಿನಿಂದ ವೇದಿಕೆ ಮೇಲೆ ಹತ್ತದಂತ ಈ ಕಲಾವಿದನಿಗೆ ಅರ್ಜುನ್ ಜನ್ಯ ಸರ್ ಅವರು ಒಂದು ಮಾತು ಕೊಡ್ತಾರೆ. ಆ ಮಾತಿನ ಪ್ರಕಾರ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಈ ಕ್ಷಣ ನಾನು ಅರ್ಜುನ್ ಸರ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ತೀನಿ. ಅರ್ಜುನ್ ಸರ್, ಕ್ಯಾನ್ ವಿ ಹ್ಯಾವ್ ಯು ಆನ್ ಸ್ಟೇಜ್ ಪ್ಲೀಸ್? ಪ್ರತಿಭೆ ಎಲ್ಲರಲ್ಲೂ ಇರುತ್ತೆ, ಅದನ್ನ ಬೆಂತಟ್ಟಿ ಪ್ರೋತ್ಸಾಹಿಸುವಂತ ವೇದಿಕೆ ಸಿಗಬೇಕು, ಆ ಕೈಗಳು ಸಿಗ್ಬೇಕು. ಆ ವೇದಿಕೆ, ಆ ಕೈಗಳು, ಆ ಸಹಾಯ ಹಸ್ತ ಅರ್ಜುನ್ ಸರ್ ನಮ್ಮ ಮಂಜು ಮಾಸ್ಟರ್ಗಾಗಿದ್ದಾರೆ. ಅರ್ಜುನ್ ಸರ್ ಕೊಟ್ಟಂತ ಮಾತನ್ನ ಉಳಿಸ್ಕೊಂಡು ಆ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ಅವರ ಫ್ರೆಂಡ್ ಹೂ ಇಸ್ ಅ ವಂಡರ್ಫುಲ್ ಟೆಕ್ನಿಷಿಯನ್, ಅಮೇಸಿಂಗ್ ಡೈರೆಕ್ಟರ್ ಮಂಜು ಮಾಸ್ಟರ್ನ ಅವರ ಸಿನಿಮಾದಲ್ಲಿ ಕಾಸ್ಟ್ ಮಾಡಿದ್ದಾರೆ. ಆ ನಿರ್ದೇಶಕರು, ನಮ್ಮ ನಿರ್ಮಾಪಕರು ಕೂಡ ವೇದಿಕೆ ಮೇಲೆ ಬರಬೇಕು. ಸೊ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಿರ್ದೇಶಕರಾದಂತಹ PC ಶೇಖರ್ ಸರ್. ಅರ್ಜುನ್ ಸರ್, ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ಮೊದಲನೇದಾಗಿ ನಾನು ಇವ್ರ ತಂದೆ ವೆಂಕಟೇಶ್ ಗೌಡ ಅಂತ, ನಕುಲ್ ಅಂತ, ಹೀಸ್ ಪರ್ಫಾರ್ಮಿಂಗ್ ದಿಸ್ ಫಿಲ್ಮ್. ಅವ್ರು ಪ್ರೊಡಕ್ಷನ್ ಮಾಡ್ತಾರೆ. ಅದೇ ಟೈಮ್ಗೆ PC ಶೇಖರ್ ಸರ್ ಎಲ್ಲ ಸೇರಿ ಒಂದು ಕತೆ, ತುಂಬಾ ಒಳ್ಳೆ ಕಥೆಯಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ರೋಲ್ ಇತ್ತು. ಅದು ಹುಡುಕ್ತಾ ಇದ್ವಿ, ಅದೇನೋ ಗೊತ್ತಿಲ್ಲ ಅವತ್ತು. ಅದೆಲ್ಲ ಏನಾಗ್ಬೇಕು ಅದೆಲ್ಲ ಭಗವಂತನ ಇದು ಮೇಡಮ್, ಬಿ ಡೋಂಟ್ ಡು. ಅದು ಆಗ್ಬೇಕಂದ್ರೆ ಅದು ಆಗ್ಬಿಡುತ್ತೆ. ಸೊ ಅದು ಹಂಗ್ ಸಿಂಕ್ ಆಗಿದೆ ಅಷ್ಟೇ. ಇದ್ರಲ್ಲಿ ದೊಡ್ಡ ವಿಷಯ ಏನಂತಂದ್ರೆ, ಹೇಳಿದ ತಕ್ಷಣ ನಕುಲ್ ಅವ್ರು ಒಪ್ಕೊಂಡ್ರು, ಹೇಳಿದ ತಕ್ಷಣ PC ಶೇಖರ್ ಅವ್ರು ಒಪ್ಕೊಂಡ್ರು. ಅದು ಅವರಿಬ್ಬರಿಗೆ ಕ್ರೆಡಿಟ್ಸ್ ಹೋಗ್ಬೇಕು.
ಆ್ಯಂಡ್ ನಾನು ಪ್ರತಿ ಸತಿ ವಿಚಾರಿಸಿದೆ ಹೆಂಗೆ ಮಂಜು ಅವ್ರು ಹೆಂಗೆ ಅಂದರೆ PC ಶೇಖರ್ ಅವರಂತೂ ಸಾರ್ ಏನು ಸರ್ ಅವರು ಅವ್ರು ಏನು ಸರ್ ಅವರು ಸುಮ್ಮನೆ ಕ್ಯಾಮ್ರಾ ಇಟ್ರೆ ಕಣ್ಣು ಏನು ಸರ್ ಅದು ಅಂತ ನಾವು ಮಾತಾಡ್ತಾನೆ ಇದ್ವಿ. ನಂಗೆ ಭಾಳ ಖುಷಿ ಆಗ್ತಿತ್ತು. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ನಕುಲ್. ಗ್ರೇಟ್. ಮಂಜು ಅವರೇ, ಈ ವೇದಿಕೆ ಮೇಲೆ ನೀವು ಬಂದು ಚೀಫ್ ಗೆಸ್ಟ್ ಆಗಿ ಕೂತ್ಕೊಂಡು ಈ ಪರ್ಫಾರ್ಮೆನ್ಸ್ ನೋಡಬೇಕು, ಅದನ್ನ ನಾವೆಲ್ಲರೂ ನೋಡಬೇಕು. ಆ ದಿನ ಬಂದೇ ಬರುತ್ತೆ. ಆಲ್ ದ ಬೆಸ್ಟ್. ಸೋ ಸ್ವೀಟ್ ಸರ್. ಶೇಖರ್ ಸರ್, ಬಟ್ ನಾನು ನೋಡಿದೆ, ನಾನು ಕೊಟ್ಟೆ ಅನ್ನೋದೆಲ್ಲ ಸೆಕೆಂಡ್ರಿ. ಬಟ್ ಮಂಜು ಅವರ ಪರ್ಫಾರ್ಮೆನ್ಸ್ ಇದೆಯಲ್ಲ, ಆ್ಯಕ್ಚುಲಿ ಅದೇ ಟು ಬಿ ವೆರಿ ಫ್ರ್ಯಾಂಕ್ ಕನ್ವಿನ್ಸ್ ಮಾಡ್ತು ಅಂತ. ವಿ ಆರ್ ಆಲ್ ಪ್ರಾಸೆಸ್, ಬಟ್ ಅವರ ಟ್ಯಾಲೆಂಟ್ ನಿಜವಾಗ್ಲೂ ಅವ್ರನ್ನ ಕರ್ಕೊಂಡು ಹೋಗಿದೆ ಅನ್ನೋದೇ ನಿಜ ಆ್ಯಕ್ಚುಲಿ. ನಕುಲ್ ಅವರೇ, ಫಸ್ಟ್ ಆಫ್ ಆಲ್ ನಮ್ಮ ವೇದಿಕೆಗೆ ತಮಗೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ಇನ್ನೊಂದು ವಿಷಯ ಏನಂದ್ರೆ ಮೇಡಮ್, ಈ ಸಿನಿಮಾ ಬ್ಯಾಡ್ ಮೂಲಕ ಹೆಂಗೆ ಒಂದು ಹೊಸ ವಿಲನ್ ಇಂಟ್ರೊಡ್ಯೂಸ್ ಆಗ್ತಾರೆ, ಹಂಗೆ ಒಂದು ಹೊಸ ಹೀರೋ ಇಂಟ್ರೊಡ್ಯೂಸ್ ಆಗ್ತಾ ಇದಾರೆ. ಅವ್ರು ಈಸ್ ಆಲ್ಸೋ ವೆರಿ ಪ್ಯಾಷನೇಟ್. ಇಬ್ರು ಒಂದೇ ಸಿನಿಮಾಗೋಸ್ಕರ ಜೀವ ಕೊಡಂತ ಎರಡು ಜೀವಗಳು ಸೇರಿದೆ. ಈ ಸಿನಿಮಾಗೆ ಎಲ್ಲರೂ ಆಶೀರ್ವಾದ ಮಾಡ್ಲಿ ಅನ್ನೋದು. ಸೋ ಸ್ವೀಟ್ ಅರ್ಜುನ್ ಸರ್. ಇವತ್ತು ಬ್ಯಾಡ್ ಅಂತ ಏನು ಚಿತ್ರ ಇವತ್ತು ನೀವು ನೋಡಿದ್ದೀರಾ, ಈಗ ಒಂದು ಟ್ರೀಸರ್ ಇರ್ಬೋದು ಅಥವಾ ಒಂದು ಅದರದ್ದು ಒಂದು ತುಣುಕು, ಅದು ಅರ್ಜುನ ಮಾಡಿರೋ ಒಂದು ಎಫರ್ಟ್ಸ್ ಇರ್ಬೋದು ಅಂತ ಹೇಳ್ತೀನಿ. ಸೂಪರ್. ಇದಕ್ಕಿಂತ ಒಂದು ಬೆಸ್ಟ್ ವೇದಿಕೆ ಅವರ ಫಸ್ಟ್ ಲುಕ್ ಲಾಂಚ್ ಮಾಡೋದಕ್ಕೆ ಸಿಗಲ್ಲ. ಕರೆಕ್ಟ್. ಸೊ ಡೆಫಿನೆಟ್ ಆಗಿ ಇಲ್ಲೇ ಫಸ್ಟ್ ಲುಕ್ ಲಾಂಚ್ ಆದರೆ ಚೆನ್ನಾಗಿರುತ್ತೆ. ಅಂಡ್ ಇಫ್ ಪಾಸಿಬಲ್ ಶಿವಣ್ಣ ಸರ್ ಬ್ಲೆಸ್ಸಿಂಗ್ ಜೊತೆಗಾದ್ರೆ ತುಂಬಾ ಖುಷಿ ಆಗುತ್ತೆ. ಪ್ಲೀಸ್, ಥ್ಯಾಂಕ್ ಯು. ನಮ್ಮೆಲ್ಲರ ಪ್ರೀತಿಯ ಹ್ಯಾಟ್ರಿಕ್ ಹೀರೋ, ಸೆಂಚುರಿ ಸ್ಟಾರ್, ಕರುನಾಡ ಚಕ್ರವರ್ತಿ ಶಿವಣ್ಣ ಅವರು ಇವತ್ತು ಲಾಂಚ್ ಮಾಡ್ತಾ ಇದ್ದಾರೆ ಮಂಜು ಮಾಸ್ಟರ್ ಅಭಿನಯದ ಬ್ಯಾಡ್ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್. ಅಣ್ಣನ ಕೈಯಿಂದ ಈ ಪೋಸ್ಟರ್ನ ತಗೊಳ್ಳೋದಕ್ಕೆ ವೇದಿಕೆ ಮೇಲೆ ಒಬ್ರು ವಿಶೇಷ ಅತಿಥಿಯನ್ನ ನಾನು ಕರೆಸ್ತಾ ಇದ್ದೀನಿ. ಮಂಜು ಮಾಸ್ಟರ್ ಅವರ ತಾಯಿ, ಐ ಥಿಂಕ್ ಅವರ ತಾಯಿಗೆ ಇವತ್ತು ಒಂಥರ ಸಾರ್ಥಕತೆಯ ಕ್ಷಣ. ತುಂಬ ಖುಷಿ ಆಗುತ್ತೆ. ಹಿಂಗೆ ಬೆಳೀಲಿ ಅನ್ನೋದು ನಮ್ಮ ಆಸೆ. ನಮ್ಮ ಜೀವಂತ ಇರೋರ್ಗೆ ಒಂದು ಎತ್ತರಕ್ಕೆ ಹೋಗಬೇಕು, ಅದೇ ಒಂದು ಆಸೆ, ಇನ್ನೇನು ಆಸೆ ಇಲ್ಲ. ಅಣ್ಣ, ನಿಮ್ಮ ಬೆಸ್ಟ್ ವಿಶಸ್ ಬ್ಯಾಡ್ ಚಿತ್ರಕ್ಕೆ ಪ್ಲೀಸ್. ತುಂಬಾ ಚೆನ್ನಾಗಿದೆ, ಟೈಟ್ಲು ಚೆನ್ನಾಗಿದೆ. ಯಾಕಂದ್ರೆ ಇಫ್ ದೇರ್ ಇಸ್ ನೋ ಬ್ಯಾಡ್ ದೇರ್ ಕೆನಾಟ್ ಬಿ ಗುಡ್ ಅಟ್ ಆಲ್. ವಾವ್ ಅಣ್ಣ, ಸೊ ಆಲ್ ದ ಬೆಸ್ಟ್. ಸಿಂಪಲ್. ಗುಡ್ ಲಕ್ ಫಾರ್ ಬ್ಯಾಡ್. ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿ ಮಾಡ್ತಾರೆ ಮಂಜು. ನಿಜವಾಗ್ಲೂ ಮಂಜು, ನೀವು ನಿಮ್ಮ ತಾಯಿ ನಿಮ್ಮನ್ನ ಹೇಳ್ತಿದ್ದೀನಿ, ನಿಮ್ಮ ಮಗ ಇನ್ನೂ ಎತ್ತರಕ್ಕೆ ಬೆಳಿತಾರೆ. ತುಂಬಾ ಚೆನ್ನಾಗಿ ಬೆಳಿತಾನೆ. ಡೋಂಟ್ ವರಿ, ನಾವೆಲ್ಲ ಇದೀವಿ. ಡೋಂಟ್ ವರಿ. ನೀವೇ ಹೆಲ್ಪ್ ಮಾಡಿ. ಖಂಡಿತ ಮಾಡ್ತೀವಿ. ಬಡವರಿಗೆಲ್ಲ ಎಲ್ರಿಗೂ ಹೆಲ್ಪ್ ಮಾಡ್ತೀವಿ ನಾವು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು. ಇವತ್ತು ತುತ್ತ ಮುತ್ತ ಎರಡು ಅಕ್ಕಪಕ್ಕ ನಿಂತಿದೆ. ಇಬ್ರು ಸೇರಿ ಒಂದ್ ಮುತ್ ಕೊಟ್ಬಿಡಿ ಮಂಜು ಮಾಸ್ಟರ್ಗೆ. ಅದು